ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಜಯನ್ ನಿಜಮುಖ ಏನು ಅನ್ನೋದನ್ನ ಎಲ್ಲರ ಮುಂದೆ ಪುಟ ಬಯಲು ಮಾಡಿದ ಜಾನು ತಾಳಿ ಕಿತ್ತು ಬಿಸಾಕುವುದಷ್ಟೇ ಅಲ್ಲದೆ ಜಯಂತ್ಗೆ ಶಿಕ್ಷೆ ಕೊಡಿಸೋದಕ್ಕೆ ಪೊಲೀಸ್ ಅವರನ್ನ ಕೂಡ ಅಲ್ಲಿಗೆ ಕರೆಸ್ತಾಳ. ಏನಾಯ್ತು ಏನು ಕಥೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಾನು ವೆಂಕಿ ಅಮ್ಮನನ್ನ ಕಾಪಾಡಬೇಕು ಅಂತ ಹೇಳಿ ಜಯಂತ ಹೊರಗಡೆ ಹೋಗಿದ್ದಾರೆ ಅಂದ್ಕೊಂಡು ಆ ಒಂದು ಗೋಡೌನ್ಗೆ ಬರ್ತಾಳೆ. ಆದರೆ ಅದೆಲ್ಲವೂ ಕೂಡ ಜಯಂತ್ ಪ್ಲಾನ್ ಆಗಿರತ್ತೆ. ಜಯಂತ ಜಾನುವನ್ನ ಅಲ್ಲಿಗೆ ಕರೆಸ್ಬೇಕು ಅಂತಾನೆ ಹೊರಗಡೆ ಹೋಗ್ತೀನಿ ಅಂತ ಜಾನು ಹತ್ರ ಸುಳ್ಳು ಹೇಳ್ತಾರೆ. ಯಾಕಂದ್ರೆ ಜಾನು ಖಂಡಿತ ನಾನು ಹೊರಗಡೆ ಹೋಗ್ತೀನಿ ಅಂದ್ರೆ ಗೋಡೌನ್ಗೆ ಬರ್ತಾಳೆ ಅಂತ. ಅದೇ ರೀತಿ ಜಯಂತ್ ಅನ್ಕೊಂಡಾಗೆ ಆಗತ್ತೆ. ಜಾನು ಅಲ್ಲಿಗೆ ಹುಡುಗನ ವೇಷದಲ್ಲಿ ಎಂಟ್ರಿ ಕೊಡ್ತಾಳೆ. ಆಗ ಹುಡುಗಿಯ ವೇಷದಲ್ಲಿ ಕೂತ್ಕೊಂಡಿರ್ತಾರೆ ಜಯಂತ. ಜಾನುಗೆ ಬಿಗ್ ಶಾಕ್ ಅನ್ನ ಕೊಡ್ತಾರೆ. ಫೈನಲಿ ಅಲ್ಲಿ ಅಮ್ಮ ಇಲ್ಲ ಅನ್ನೋದು ರಿವಿಲ್ ಆಗತ್ತೆ. ಕೊನೆಗೂ ಕೂಡ ಇಲ್ಲಿ ಜಯಂತ್ ಮತ್ತೆ ಜಾನುವಿನ ಮುಖಾಮುಖಿ ಆಗದೆ ಏನ್ರಿ ಇದು, ಯಾಕೆ ಈ ರೀತಿ ನಾಟಕ ಮಾಡಿದ್ರೆ, ನಾನು ಬದಲಾಗ್ತಿದ್ದೀನಿ ಅಂತ ಅಷ್ಟು ಹೇಳಿದ್ರು ಕೂಡ ಒಳ್ಳೆಯವರಾಗಿ ಬದಲಾಗೋದಕ್ಕೆ ಅವಕಾಶನೇ ಮಾಡಿಕೊಡುವುದಿಲ್ಲ ಅಲ್ವಾ ನೀವು ಅಂತೆಲ್ಲ ಜಯಂತ್ ಮಾತನಾಡ್ತಿದ್ದಾರೆ. ಯಾರು ನೀನು ಬದಲಾಗೋದ, ನೀನು ಬದಲಾಗೋ ಜಾಯಮಾನನೇ ಅಲ್ಲ, ಖಂಡಿತ ನೀವು ಬದಲಾಗೋದಿಲ್ಲ. ನಿಮ್ಮಂಥವ್ರಿಗೆ ನಿಜಕ್ಕೂ ಕೂಡ ಯಾವತ್ತೂ ಕ್ಷಮೆನೇ ಕೊಡಬಾರ್ದು. ಯಾಕಂದರೆ ನೀವು ಬದಲಾಗದೇ ಇರೋ ಜಾಯಮಾನ. ತಪ್ಪು ಮಾಡೋದು ಸಹಜ, ಆದರೆ ನೀವು ಪದೇ ಪದೇ ತಪ್ಪು ಮಾಡ್ತೀರಾ. ಯಾಕಂದರೆ ನೀವು ಮನುಷ್ಯ ರೂಪದ ನರರಾಕ್ಷಸ, ನೀವು ಮನುಷ್ಯನೇ ಅಲ್ಲ. ನಿಮಗೆ ಮನುಷ್ಯರಾಗಿ ಯೋಚನೆ ಮಾಡೋಕ್ಕೆ ಬರಲ್ಲ. ಅವತ್ತು ಅಮ್ಮ ನನ್ನ ಕೈಗೆ ಸಿಕ್ಕಿದಾಗ ಎಂಥ ಸುಳ್ಳು ಹೇಳಿದ್ರಿ ನೀವು, ನಿಮ್ಮಮ್ಮ ಅಂತ ಹೇಳಿದರೆ. ಆದರೆ ಇವತ್ತು ಆಕೆ ನಿಮ್ಮಮ್ಮನ ಇಲ್ವಾ, ಎಲ್ಲ ಸತ್ಯ ಕೂಡ ಗೊತ್ತಾಗಿದೆ ನನಗೆ ಅಂದಾಗ ಆಕೆಯಿಂದ ನನಗೆ ಅನ್ಯಾಯ ಆಗಿದೆ. ಇವತ್ತು ನನಗೆ ಆಕೆ ಅನ್ಯಾಯ ಮಾಡದೇ ಇದ್ದಿದ್ರೆ ನಾನು ಇವತ್ತು ಈ ಪರಿಸ್ಥಿತಿಯಲ್ಲಿ ಇರ್ತಾನೆ ಇರಲಿಲ್ಲ. ನಾನು ಇವತ್ತು ಈ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣನೇ ಆಕೆಯಿಂದನೇ ನಾನು ಇವತ್ತು ಈ ರೀತಿ ಆಗಿದ್ದು. ಆಕೆ ನನಗೆ ಎಂಥ ದ್ರೋಹ ಮಾಡಿದಾಗ ಗೊತ್ತಾ ಅಂತೆಲ್ಲ ಮಾತನಾಡಿದಾಗ ನನಗೆಲ್ಲ ಕೂಡ ಗೊತ್ತು. ನೀವೇನು ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲ ಕೂಡ ನನಗೆ ಗೊತ್ತಾಗಿದೆ ಅಂತ ಹೇಳಿ ಜಾನು ತಾನು ಹೇಗೆ ಸತ್ಯ ತಿಳ್ಕೊಂಡೆ ಅನ್ನೋ ಎಲ್ಲ ವಿಷಯವನ್ನ ಕೂಡ ಜಯಂತ್ ಹತ್ರ ಹೇಳ್ಬಿಡ್ತಾರೆ. ಅವತ್ತು ಟ್ರೂತ್ ಸೆರಮ್ ಅನ್ನ ಬಳಸೋದ್ರ ಮುಖಾಂತರ ಜಯಂತಿಂದ ಸತ್ಯವನ್ನ ಹೊರ ಹಾಕ್ಸಿದ್ದು ಎಲ್ಲ ವಿಷಯ ಕೂಡ ಜಯಂತ್ಗೆ ಗೊತ್ತಾಗುತ್ತೆ. ಇನ್ನೇನು ಎಲ್ಲ ವಿಷಯ ನಿಮಗೆ ಗೊತ್ತಾಗಿದೆ, ಬಿಟ್ಬಿಡಿ, ಈಗ ಆಗಿದ್ದೆಲ್ಲ ಬಿಟ್ಬಿಡೋಣ, ಮತ್ತೆ ಹೊಸ ಬದುಕನ್ನ ಶುರು ಮಾಡೋಣ. ಏನು ಹಳೆ ಕಥೆಗಳು ಕೆಟ್ಟ ಘಟನೆಗಳು ನಡೆದು ಹೋಗಿದೆ ಅಂದಾಗ ಏನ್ರಿ ಮಾತಾಡ್ತಿದ್ರ, ಹಳೆ ಕಥೆಗಳು ಕೆಟ್ಟ ಘಟನೆಗಳು ನಡೆದು ಹೋಗಿದೆ, ಈಗ ಎಲ್ಲಾನು ಕೂಡ ಮರಿಬೇಕಾ? ಅದು ಹೇಗ್ರಿ ಮರೆಯೋಕ್ಕಾಗತ್ತೆ? ನಿಮ್ಮಂಥವ್ರ ಜೊತೆ ಬದುಕೋಕ್ಕಾಗತ್ತಾ? ಖಂಡಿತ ಬದುಕೋದಕ್ಕೆ ಸಾಧ್ಯ ಇಲ್ಲ. ಆ ತಾಯಿ ಬಗ್ಗೆ ಮಾತಾಡ್ತಿದ್ರಲ್ಲ, ಆ ತಾಯಿ ನಿಮ್ಮನ್ನ ಮಗ ಅಂತ ಯಾಕೆ ನೋಡ್ಬೇಕು? ನೀವು ಅಮ್ಮ ಅಂತ ನೋಡಿದಿದ್ರೆ ಆಕೆ ಕೂಡ ಮಗನಂತೆ ನಿಮ್ಮನ್ನ ಕಾಣ್ತಿದ್ಲೇನೋ. ಆಕೆ ತನ್ನ ಮಗನನ್ನ ಪ್ರೀತಿಸೋದು ನಿಮಗಾಗೋದಿಲ್ಲ ಅಂದ್ರೆ ಅದು ನಿಮ್ಮ ಸಮಸ್ಯೆನೇ ಹೊರತು ಆಕೆ ಅದಲ್ಲ. ಯಾಕೆ ರೀತಿ ನಿಜಕ್ಕೂ ಕೂಡ ನಿಮ್ಮನ್ನ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿ ಜಾನು ಹೇಳಿದಾಗ, ಹೌದಾ ನೋಡಿ ನಾನು ಬದಲಾಗಿದ್ದೀನಿ, ಅದಕ್ಕೆ ಅವಕಾಶ ಮಾಡಿಕೊಡಿ, ಇಲ್ಲ ಅಂದರೆ ಮತ್ತೆ ನೀವು ನನ್ನ ಹಳೆ ಮುಖವನ್ನು ನೋಡಬೇಕಾಗತ್ತೆ ಅಂತ ಹೇಳಿ ತನ್ನ ರೆಬಲ್ ಫೇಸನ್ನು ತೋರಿಸೋದಕ್ಕೆ ಜಯಂತ್ ಮುಂದಾಗ್ತಿದ್ದಾರೆ. ಏನು ಮಾಡ್ತೀರಾ ನೀವು? ನನಗೂ ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಡ್ತೀರಾ? ಹಾಗೆ ಹೀಗೆ ಅಂತ ಜಾನು ಕೇಳಿದಾಗ, ನೀವು ನನಗೆ ಪ್ರೀತಿ ತೋರಿಸಿದ ದೇವತೆ, ನಿಮಗೆ ಹೇಗೆ ನಾನು ಏನಾದರೂ ಮಾಡಲಿದ್ದೆ ಇವತ್ತು ಅರ್ಥ ಮಾಡ್ಕೊಳ್ಳಿ, ಎಲ್ಲವನ್ನ ಕೂಡ ಹಳೆಯದನ್ನು ಬಿಟ್ಬಿಡೋಣ ಅಂತ ಹೇಳಿ ಜಯಂತ್ ಹೇಳಿದಾಗ, ಯಾವುದನ್ನು ಕೂಡ ಬಿಡುವುದು ಸಾಧ್ಯನೇ ಇಲ್ಲ. ನಿಮ್ಮ ಮುಖ ಎಲ್ಲರ ಮುಂದೆ ಕೂಡ ರಿವೀಲ್ ಆಗಬೇಕು, ನೀವು ಏನು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗಬೇಕು. ಇಲ್ಲಿ ನಾನು ಮಾತ್ರ ಬಂದಿದ್ದೀನಿ ಅಂತ ಅನ್ಕೊಂಡ್ರ ಅಂತ ಹೇಳಿ ಜಾನು ಕೇಳಿದಾಗ, ಹಾಗಿದ್ರೆ ಯಾರಿದ್ದಾರೆ ಇಲ್ಲಿ, ಯಾರು ಇದನ್ನೆಲ್ಲ ನೋಡ್ಬಿಟ್ರು ಅಂತಿದ್ದಾಗ ಇಲ್ಲಿ ಜಾನು ಹೋಗಿದ್ದೆ ತನ್ನ ಮನೆಯವರನ್ನ ಕರ್ಕೊಂಡು ಬರ್ತಾರೆ. ಅಲ್ಲಿಗೆ ಅವರ ಮನೆ ಇಡೀ ಕುಟುಂಬ ಅಲ್ಲಿಗೆ ಬಂದಿದೆ. ಏನಮ್ಮ ಇದು, ವೆಂಕಿ ಅಮ್ಮನನ್ನ ತೋರಿಸ್ತೀನಿ ಅಂತ ಹೇಳಿದೆ, ಇಲ್ಲಿ ನೋಡಿದ್ರೆ ಅಳಿಯಂದ್ರಿದ್ದಾರೆ ಅಂತ ಹೇಳಿದಾಗ, ಹೌದು ಅಪ್ಪ, ಇದಕ್ಕೆಲ್ಲ ಕೂಡ ಕಾರಣನೇ ನಿಮ್ಮ ಅಳಿಯಂದ್ರು. ಈ ಮನುಷ್ಯ ಒಳ್ಳೆ ಮನುಷ್ಯ ಅಂತ ನೀವು ಅನ್ಕೊಂಡಿದ್ರೆ, ನೋಡಿದ್ರೆ ಪಾಪ ಒಳ್ಳೆಯವರು ಅಂತೆಲ್ಲ ಅನ್ನಿಸ್ಬಿಡುತ್ತೆ. ಆದ್ರೆ ನಿಜಕ್ಕೂ ಈ ಮನುಷ್ಯ ಒಳ್ಳೆಯವನ ಖಂಡಿತ ಇಲ್ಲ. ನೀವು ಅನ್ಕೊಂಡಿರೋ ರೀತಿ ಈ ಮನುಷ್ಯನ ಅಲ್ಲ, ನರರೂಪದ ರಾಕ್ಷಸ. ಈ ಮನುಷ್ಯ ಏನೆಲ್ಲ ಅವಾಂತರ ಮಾಡಿದಾನೆ ಅಂತ ಗೊತ್ತಿದ್ಯಾ? ನಿಮ್ಮ ಮಗಳು ಸುಖದ ಸುಪ್ಪತ್ತಿಗೆಯಲ್ಲಿದ್ದಾಳೆ ಅಂತ ನೀವು ಭಾವಿಸಿದ್ರ, ಆದ್ರೆ ನಾನು ಎಂತ ಒಂದು ಬಂಧನದಲ್ಲಿದ್ದೆ ಅಂತ ಗೊತ್ತಾ? ಇವರು ಪ್ರೀತಿಯ ಅಮೃತ ದಾರಿಯನ್ನ ಎರೆಸಿದಿರ ಅಂತ ಅನ್ಕೋತಿದ್ರ, ಆದ್ರೆ ನನಗೆ ಇವರ ಪ್ರೀತಿನೇ ಸಾಕಾಗಿ ಹೋಗ್ಬಿಟ್ಟದ ಅಂತ ಹೇಳಿ ಮದುವೆ ಆದ್ಮೇಲೆ ಯಾವ ರೀತಿ ನಡ್ಕೊಂಡ್ರು ಇಂಚಿಂಚು ಪ್ರತಿಯೊಂದನ್ನ ಕೂಡ ಇಲ್ಲಿ ಮನೆಯವ್ರ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾಳೆ ಜಾನು. ಇಲ್ಲಿ ಜಯಂತ್ ಬೇಡ ಅಂತ ಹೇಳ್ತಿದ್ರು ಕೂಡ ಜಾನು ಯಾವುದಕ್ಕೂ ಕೂಡ ಮಣೆ ಹಾಕ್ತೆ ಸತ್ಯವನ್ನ ಹೇಳ್ಬಿಡ್ತಾಳೆ. ಈ ಕ್ಷಣ ಇಲ್ಲಿ ಜಯಂತ್ಗೆ ಯಾರ ಮುಂದೆ ಕೂಡ ಮುಖ ತೋರಿಸೋದಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ತಲೆ ತಗ್ಗಿಸಿ ನಿಂತಿದ್ದಾರೆ. ಅತ್ತ ಕಡೆ ಅತ್ತೆ ಮಾವ ಎಲ್ಲ ಕೂಡ ಶಾಕ್ ಆಗ್ತಿದ್ದಾರೆ. ಏನ್ರಿ ಅಳಿ ಅಂದ್ರೆ, ನೀವು ಒಳ್ಳೆಯವರು, ನನ್ನ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀರಾ ಅಂತ ಅನ್ಕೊಂಡ್ರೆ ನೀವು ಈ ರೀತಿನ ಇಷ್ಟೆಲ್ಲ ನನ್ನ ಮಗಳಿಗೆ ತೊಂದರೆ ಕೊಟ್ಟು ಹಿಂಸೆ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಈ ಕಡೆ ಮಾವ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಾರೆ. ಈ ಕಡೆ ಸಿದ್ದು ಅಂತೂ ಹೊಡೆಯೋದಕ್ಕೆ ಮುಂದಾಗ್ತಿದ್ದಾರೆ. ಆಗ ಅವರ ಹೆಂಡತಿ, ಏನಿದು, ಯಾಕೆ ಹೊಡೆಯೋಕೆ ಹೋಗ್ತಿದ್ರ? ಈ ಮನುಷ್ಯನಿಗೆ ಯಾವುದೇ ರೀತಿಯಲ್ಲೂ ಕೂಡ ಹೊಡೆಯೋಕ್ಕೂ ಕೂಡ
ಮನ್ಸು ಬರ್ತಿಲ್ಲ ನಿಜಕ್ಕೂ ಈ ಮನುಷ್ಯನಿಗೆ ಆ ಯೋಗ್ಯತೆ ಕೂಡ ಇಲ್ಲ ಅಂತಾನೆ ಅನ್ನಿಸ್ಬಿಡ್ತದೆ. ಇಂಥವ್ರ ವಿಷಯಕ್ಕೆ ನಾವು ಹೋಗ್ಲೂಬಾರ್ದು, ಯೋಚನೆ ಮಾಡಲೂಬಾರ್ದು. ಇಲ್ಲಿ ನಮ್ಮ ಜಾನು ಸರಿಯಾದ ತೀರ್ಮಾನವನ್ನೇ ತಗೋತಿದ್ದಾರೆ. ಯಾವ ರೀತಿ ನಾವು ಇವ್ರನ್ನೆಲ್ಲ ಒಳ್ಳೆಯವರು ಅಂದ್ಕೊಂಡಿದ್ವಿ, ಬಟ್ ಎಂಥ ಮನುಷ್ಯ ಇವಾಗ ಗೊತ್ತಾಗ್ತದೆ. ನಮ್ಮ ಮಗಳು ಎಷ್ಟೆಲ್ಲ ಕಷ್ಟ ನುಂಗ್ಕೊಂಡಿದ್ಲು ಅಂತ ಅಕ್ಕ ತಂದೆ ತಾಯಿ ಎಲ್ಲ ಹೇಳ್ತಿದ್ದಾರೆ. ಯಾಕೆ ಮಗಳೇ ಅಷ್ಟೆಲ್ಲ ಕಷ್ಟ ನುಂಗ್ತಾ ಇದ್ದೆ ಅಂತ ಹೇಳಿದಾಗ, ನೀವು ನಮ್ಮನ್ನು ಸಾಕಿ ಬೆಳೆಸಿರ್ತೀರ, ನಾವು ಚೆನ್ನಾಗಿರ್ತೀವಿ ಗಂಡನ ಮನೇಲಿ ಅಂದ್ಕೊಂಡಿದ್ರ, ಆದರೆ ನಾನು ಇದೇ ಮನೆಗೆ ವಾಪಸ್ ಆದರೆ ಖಂಡಿತವಾಗ್ಲೂ ಅದನ್ನು ಸಹಿಸೋ ಶಕ್ತಿ ನಿಮಗಿರುವುದಿಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ನಾನು ಯಾರ ಹತ್ರ ಕೂಡ ಯಾವುದೇ ವಿಷಯವನ್ನು ಕೂಡ ಪ್ರಸ್ತಾಪ ಮಾಡಲಿಲ್ಲ. ಬದಲಾಗ್ತಾರೆ ಅಂತ ಪ್ರತಿ ಬಾರಿ ಅವಕಾಶ ಕೊಟ್ಟು ಸಾಕಾಗೋಯ್ತು. ಈ ಮನುಷ್ಯ ಬದಲಾಗೋ ಜಾಯಿಮಾನನೇ ಅಲ್ಲ ಅಂತ ಹೇಳಿ ಜಾನು ಜಯಂತ್ನ ಕರ್ಮಕಾಂಡವನ್ನ ಮನೆಯವ್ರ ಮುಂದೆ ಬಿಚ್ಚುತ್ತಾಳೆ. ಜೊತೆಗೆ ಇವರಿಗೆ ಪ್ರೀತಿ ಕೊಡೋಕ್ಕೂ ನನ್ನಿಂದ ಸಾಧ್ಯ ಇಲ್ಲ, ಇವರ ಪ್ರೀತಿಯ ಅವಶ್ಯಕತೆ ಕೂಡ ನನಗಿಲ್ಲ, ಇವರು ನನಗೆ ಬೇಕಾಗೇ ಇಲ್ಲ ಅಂತ ಹೇಳಿ ಜಾನು ತೀರ್ಮಾನವನ್ನ ಮಾಡ್ತಾಳೆ. ಈ ಕಡೆ ಕುಸಿದು ಹೋಗಿ ಕುಳಿತಿರ್ತಕ್ಕಂಥ ಜಯಂತ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಬಟ್ ಯಾವುದೇ ರಿಕ್ವೆಸ್ಟ್ಗೆ ಈಗ ಜಾನು ಹತ್ರ ಮನ್ನಣೆ ಇಲ್ಲ. ಫೈನಲಿ ಜಯಂತಿಂದ ಜಾನು ದೂರ ಆಗೋ ನಿರ್ಧಾರವನ್ನ ಮಾಡುವುದ್ರ ಮುಖಾಂತರ ಅವರ ಒಂದು ಸಂಬಂಧಕ್ಕೆ ತೆರೆ ಎಳೆಯೋ ಕೆಲಸಕ್ಕೆ ಮುಂದಾಗ್ತಿದ್ದಾಳೆ. ಅವರು ಕಟ್ಟಿದಂಥ ಅದೇ ತಾಳಿಯನ್ನ ಫೈನಲಿ ಕಿತ್ತು ಎಸೆದು ನನಗೂ ನಿನಗೂ ಸಂಬಂಧ, ನಿಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರ ಮುಖಾಂತರ ನಿಮ್ಮ ನಡುವಿನ ಬಾಂಧವ್ಯಕ್ಕೆ ಯಾವುದೇ ರೀತಿಯ ಅರ್ಥ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಿದ್ದಾಳೆ. ಈ ಕಡೆ ಜಯಂತ್ ಜಾನುವನ್ನ ಚಿನ್ನುಮರಿ ಅಂತ ಹೇಳಿ ಹುಚ್ಚಿನ ರೀತಿ ಪ್ರೀತಿ ಮಾಡ್ತಿದ್ರು. ಆದರೆ ಇವತ್ತು ಅದೇ ಚಿನ್ನುಮರಿ ಜಯಂತನ ಬಿಟ್ಟು ಆ ಒಂದು ಪಂಜರದಿಂದ ಹಾರಿ ಹೋಗ್ತಿದೆ ಅಂತಾನೆ ಹೇಳ್ಬಹುದು. ಫೈನಲಿ ಇಲ್ಲಿ ಜಯಂತ್ ಒಬ್ಬಂಟಿಯಾಗಿದ್ದಾರೆ. ಇಡೀ ಕುಟುಂಬ ಜಯಂತ್ನನ್ನ ತೋರಿದು ಬಿಟ್ಟಿದೆ. ಹಾಗಿದ್ರೆ ಮುಂದೇನಾಗತ್ತೆ? ಫೈನಲಿ ಇಲ್ಲಿ ವೆಂಕಿಯ ಅಮ್ಮ ಸಿಕ್ಕದ್ರ? ವೆಂಕಿಯ ಅಮ್ಮ ಜಯಂತ್ ಕಪಿ ಮುಷ್ಟಿಯಲ್ಲಿದ್ದಾರೆ. ಅದೇ ಕಾರಣಕ್ಕೆ ಇಲ್ಲಿ ಜಾನು ಜಯಂತ್ನನ್ನ ಅರೆಸ್ಟ್ ಮಾಡಿಸೋದ್ರ ಜೈನ್ ಮಾಡಿರುವ ತಪ್ಪಿಗೆ ಶಿಕ್ಷೆಯನ್ನ ಕೊಡ್ತಾಳೆ. ಜೊತೆಗೆ ಇಲ್ಲಿ ಜಾನು ವೆಂಕಿ ಅಣ್ಣನ ಅಮ್ಮ ಇವತ್ತು ಮಿಸ್ ಆಗಿರುವುದಕ್ಕೂ ಕೂಡ ಕಾರಣ ಜಯಂತಿ ಅಂತ ಹೇಳೋದ್ರ ಮುಖಾಂತರ ವೆಂಕಿ ಅಮ್ಮ ಅವರೇ ಕಪಿಮುಷ್ಟಿಲಿದ್ದಾರೆ ಅಂತ ಹೇಳಿ ಸತ್ಯವನ್ನ ಕೂಡ ತಿಳಿಸ್ತಾರೆ. ಜೊತೆಗೆ ಇಲ್ಲಿ ವೆಂಕಿ ಅಂತೂ ಜಯಂತ್ ವಿರುದ್ಧ ಸಿಡಿದೇಳ್ತಾರೆ. ತಂಗಿಯ ಬದುಕಲ್ಲಿ ಆಟ ಆಡೋದಕ್ಕೆ ಸಿಡಿದೆದ್ದಿದ್ರು ವೆಂಕಿ, ಇನ್ನು ಅಮ್ಮನ ವಿಷಯದಲ್ಲಿ ಆಟ ಆಡಿದ್ದಾರೆ ಅಂದ್ರೆ ಖಂಡಿತ ಸುಮ್ಮನಿರ್ಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೂ ಕೂಡ ಅಮ್ಮ ಮಗ ಒಂದಾಗೋ ಗಳಿಗೆ ಹತ್ರ ಬಂದಿದೆ. ಇಲ್ಲಿ ಜಯಂತ್ ಕಪಿಮುಷ್ಟಿಯಲ್ಲಿ 25 ವರ್ಷಗಳ ಇದ್ದಂತ ವೈದೇಹಿ ಅಮ್ಮನಿಗೆ ಮುಕ್ತಿ ಕೊಡಿಸಿದಾಳೆ ಜಾನು. ಫೈನಲಿ ಅಮ್ಮ ಮಗ ಒಂದಾಗಿದ್ದಾರೆ. ಜಾನು ಅಣ್ಣನಿಗೆ ಕೊಟ್ಟಂತ ಮಾತನ್ನ ಉಳಿಸ್ಕೊಂಡಿದ್ದಾಳೆ. ಜೊತೆಗೆ ಜೀವನದಲ್ಲಿ ಒಂಟಿಯಾಗಿ ಬದುಕುವ ನಿರ್ಧಾರವನ್ನ ಮಾಡಿದಾಳೆ. ಇದೆಲ್ಲದರ ಮುಖಾಂತರವಾಗಿ ಇಲ್ಲಿ ಜಯಂತ್ ಮತ್ತೆ ಜಾನುವಿನ ಸಂಬಂಧ ಮುರಿದು ಬಿದ್ದಿದೆ. ಜೊತೆಗೆ ಇಲ್ಲಿ ಜಯಂತ್ ಅರೆಸ್ಟ್ ಆಗ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇಲ್ಲಿ ಜಾನು ಮನೆಯವ್ರಿಗಂತೂ ಜಯಂತ ಮುಖವಾಡ ಕಳಚಿ ಬಿದ್ದಿದೆ. ಒಂದು ರೀತಿಯಲ್ಲಿ ಆಘಾತವಾಗ್ಬಿಡದ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಜಯಂತ್ ಒಳ್ಳೆಯವನು ಅಂತ ಅನ್ಕೊಂಡಿದ್ರು. ಆದ್ರೆ ಒಳ್ಳೆತನದ ಹಿಂದೆ ಇಂಥ ಒಂದು ಮುಖ ಇದೆ ಅನ್ನೋದನ್ನ ಮನೆಯವರಿಂದ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಬಟ್ ಏನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.